Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 3ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಅದರಲ್ಲಿ ಪಾಠ 8 ಸಂಕ್ರಾಂತಿ ಪದ್ಯ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪದಗಳ ಅರ್ಥ: ಬೀರು ಹಂಚು ವಿತರಿಸು, ಕಂತೆ ಕಟ್ಟು, ಕೇರಿ ಓಣಿ, ಕಿಚ್ಚು ಬೆಂಕಿ, ಜೋಡಿ ಜೊತೆ. ಟಿಪ್ಪಣಿ: ಹಸೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಜರತಾರಿ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಎಲಚಿ ಒಂದು ಜಾತಿಯ ಹಣ್ಣು. ಗರಿಮುರಿ ಬಟ್ಟೆ ಮಡಿಕೆ ಮುರಿಯದ ಬಟ್ಟೆ. ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಉತ್ತರ: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. 2. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಗೆಳತಿಯ ಜೊತೆ ತಂಗಿ ಕೇರಿಗೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಪ್ರಶ್ನೆ 5. ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಎಚ್. ಎಸ್. ವೆಂಕಟೇಶಮೂರ್ತಿ. ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ. ಗರಿಮುರಿ ಜರತಾರಿ ಬೀರೋಕಂತ ಹೊರಟಿದ್ದಾಳೆ. ರಂಗೇನಹಳ್ಳಿ ರಂಗಿನ ಗೊಂಬೆ. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ. ಸುರಿಯುವಾಗ ಅಮ್ಮ ಅಜ್ಜಿ. ತಂಗಿ ಕೇರಿಗೆಲ್ಲ ಅಕ್ಕಿ ಬೆಲ್ಲ ಹಣ್ಣು. ಮಕ್ಕಳಿಗಚ್ಚುಮೆಚ್ಚು ಲಂಗ ಹಾಕಿಕೊಂಡು ಕಣ್ಣ ತುಂಬ ನೋಡಿ. ಉತ್ತರಗಳು: ಲಂಗ ಹಾಕಿಕೊಂಡು, ತಂಗಿ ಕೇರಿಗೆಲ್ಲ ಕಣ್ಣ ತುಂಬ ನೋಡಿ, ಅಕ್ಕಿ ಬೆಲ್ಲ ಹಣ್ಣು, ಮಕ್ಕಳಿಗಚ್ಚುಮೆಚ್ಚು. ಸಾಮರ್ಥ್ಯಾಧಾರಿತ ಅಭ್ಯಾಸ: ಈ ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಘಟನೆಗಳಿಗೆ ಅನುಸಾರವಾಗಿ: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ನಿಮ್ಮ ಮನೆಯಲ್ಲಿ ನೀನು ಬೆಳಿಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡುವೆ. ದೇವರ ಪೂಜೆಯನ್ನು ಮಾಡುವೆ. ಎಲ್ಲ ವಿಷಯಗಳನ್ನು ಓದುವೆ. ಶಾಲೆಗೆ ತಯಾರಾಗಿ ಹೊರಡುವೆ. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. ಹುಡುಗಿಯು ತರಕಾರಿಯನ್ನು ತಂದಳು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. ಹುಡುಗನು ತರಕಾರಿಯನ್ನು ತಂದನು. ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ.
ಎತ್ತು ಗಾಡಿಯನ್ನು ಎಳೆಯಿತು. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪಕ್ಕೆ ಬರೆ. ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ತಮ್ಮ, ರಾಜ, ಅಣ್ಣ, ತಂದೆ, ಗೆಳೆಯ ಇವೆಲ್ಲವೂ ಪುಲ್ಲಿಂಗ. ಸ್ತ್ರೀಲಿಂಗ. ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ. ನಪುಂಸಕ ಲಿಂಗ. ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ಭಾಷಾ ಚಟುವಟಿಕೆ. ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ಬಂತು ತಂತು, ಹಬ್ಬ ಕಬ್ಬ, ಹಾಕಿಕೊಂಡು ಮಾಡಿಕೊಂಡು, ಜೋಡಿ ನೋಡಿ, ಅಚ್ಚು ಮೆಚ್ಚು.